ಕಾಶ್ಮೀರದ ಪಹಲ್ಗಾಮ್ ನರಮೇಧ ನಡೆದ ಬೆನ್ನಲ್ಲೇ ಭಾರತಕ್ಕೆ ಆಗಮಿಸಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೆ ನೀಡಿದ್ದ ಗಡುವು ಮುಕ್ತಾಯ ಆಗಿದೆ. ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವನ್ನೇನೋ ನೀಡಿತ್ತು. ಆದರೆ ವಿದೇಶಾಂಗ ಇಲಾಖೆಯ ಸೂಚನೆ ಇದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ 15 ಜನ ಪಾಕಿಸ್ತಾನ ಪ್ರಜೆಗಳು ದೀರ್ಘಾವಧಿ ವೀಸಾವನ್ನು ನೆಪವೊಡ್ಡಿ ಜಿಲ್ಲೆಯಲ್ಲೇ ಉಳ್ಕೊಂಡಿದ್ದಾರೆ. ಯಾಕೆ ಉಳ್ಕೊಂಡಿದ್ದಾರೆ, ಮುಂದಿನ ಕ್ರಮ ಏನು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಭಟ್ಕಳದಲ್ಲಿರುವ 15 ಜನ ಪಾಕಿಸ್ತಾನಿ ಪ್ರಜೆಗಳು ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ಸೂಚನೆ, ದೇಶ ತೊರೆಯಲು ಪಾಕ್ ಪ್ರಜೆಗಳು ನಕಾರ. ಭಾರತ ಪಾಕಿಸ್ತಾನ ಸಂಬಂಧದಲ್ಲಿ ಬದ್ಧ ವೈರಿಗಳಾದರೂ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮಟ್ಟಿಗೆ ಅಲ್ಲಿನ ರಕ್ತ ಸಂಬಂಧವೇ ಬೇರೆ. ಉದ್ಯೋಗಕ್ಕಾಗಿ ಗಲ್ಫ್ ರಾಷ್ಟ್ರಗಳಿಗೆ ತೆರಳಿದ ಭಟ್ಕಳ ಯುವಕರು ಪಾಕಿಸ್ತಾನದ ಯುವತಿಯರನ್ನು ವಿವಾಹವಾಗಿದ್ದಾರೆ. ಇಂತಹ ಯುವಕರು ಮರಳಿ ತನ್ನೂರಿಗೆ ಬಂದಾಗ ಪತ್ನಿಯರನ್ನು ದೀರ್ಘಾವಧಿ ವೀಸಾ ಜೊತೆ ಕರೆತಂದು ನೆಲೆಸಿದ್ದಾರೆ. ಹೀಗೆ ನೆಲೆಸಿದವರಲ್ಲಿ 15 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ ವೀಸಾ ಅವಧಿಯನ್ನು ಪರಿಷ್ಕರಿಸಿಕೊಳ್ಳುತ್ತಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯಲು ಕೊಟ್ಟ ಗಡುವು ಮುಗಿದಿದೆ. ಕೇಂದ್ರದ ಸೂಚನೆ ಬರ್ತಿದ್ದಂತೆ ಉತ್ತರ ಕನ್ನಡ ಪೊಲೀಸರು ತಪಾಸಣೆ ನಡೆಸಿದ್ರು. ಈ ವೇಳೆ 14 ಜನ ಭಟ್ಕಳದಲ್ಲಿ ಇದ್ದರೆ ಓರ್ವ ಮಹಿಳೆ ಕಾರವಾರದಲ್ಲಿ ಇದ್ದಾರೆ. ಇದರಲ್ಲಿ ಓರ್ವ ಮಹಿಳೆಯ ಪಾಸ್ಪೋರ್ಟ್ ಸೇರಿದಂತೆ ದಾಖಲೆಗಳ ಮಾಹಿತಿ ನಕಲಿಯಾಗಿದ್ದು ಈಕೆ ನ್ಯಾಯಾಲಯದ ಮೊಕದ್ದಮೆ ಎದುರಿಸುತ್ತಿದ್ದಾರೆ. ಹೀಗಾಗಿ ಇವರ ಮಾಹಿತಿಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ರಾಜ್ಯ ಗೃಹ ಇಲಾಖೆಗೆ ರವಾನಿಸಿದೆ. ಕೇಂದ್ರ ಸರ್ಕಾರದ ಸೂಚನೆ ಬರುವವರೆಗೆ ಇತರೆ ಸ್ಥಳಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನ್ಯಾಷನಲ್ಸ್ ಹೊಂದಿರುವಂಥ ಜಾಗ. ಈಗಾಗಲೇ ಕಾರವಾರದಲ್ಲಿ 15 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಹೂ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ. ಅದರಲ್ಲಿ 10 ಜನ ವುಮೆನ್ ಇದ್ದಾರೆ ಮ್ಯಾರಿಡ್ ಆಗಿ. ಅವರಿಗೆ ಹುಟ್ಟಿದಂಥ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಾ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ. ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದ್ರಿಂದ ಅವರನ್ನು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ. ಒಬ್ಬರು ಎಲ್ಲ ಸೇರಿ 15 ಜನ ಇದ್ದಾರೆ. ಅದರಲ್ಲಿ 14 ಜನ ಭಟ್ಕಳದವರು, ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ವೀಸಾದಲ್ಲಿ ಇರೋದ್ರಿಂದ ಈಗಾಗಲೇ ಏನು ನಮ್ಮ FRRO ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊಂತೀವಿ. ಇನ್ನು ವಿದೇಶಾಂಗ ಇಲಾಖೆಯಿಂದ ಯಾವುದೇ ವೀಸಾ ಹೊಂದಿದ್ದರೂ ಪಾಕಿಸ್ತಾನದ ಮುಸ್ಲಿಂ ಪ್ರಜೆಯಾಗಿದ್ದರೆ ಪಾಕಿಸ್ತಾನಕ್ಕೆ ಕಡ್ಡಾಯವಾಗಿ ತೆರಳಬೇಕು. ಒಂದು ವೇಳೆ ದೀರ್ಘಾವಧಿ ವೀಸಾದಡಿ ಹಿಂದೂ ಪ್ರಜೆ ಭಾರತದಲ್ಲಿ ನೆಲೆಸಿದ್ದರೆ ಮಾತ್ರ ವಿನಾಯಿತಿ ಎಂದು ಪ್ರಕಟಣೆ ಹೊರಡಿಸಿದೆ. ಆದರೆ ಭಟ್ಕಳದಲ್ಲಿ ಮುಸ್ಲಿಂ ಪ್ರಜೆಯಾಗಿದ್ದರೂ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಲು ಪಾಕಿಸ್ತಾನಿ ಪ್ರಜೆಗಳು ಸಿದ್ಧವಾಗಿಲ್ಲ. ಒಂದು ವೇಳೆ ಈ ಬಗ್ಗೆ ಸೂಚನೆ ಬಂದರೆ ಮಾತ್ರ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಸಿದ್ಧತೆ ನಡೆಸಿದೆ. ಪಾಕಿಸ್ತಾನದ ಹಿಂದೂ ಪ್ರಜೆಗಳಿಗೆ ಮಾತ್ರ ವಿನಾಯಿತಿ ಎಂದು ಪ್ರಕಟಣೆ ಹೊರಡಿಸಿದೆ. ಆದರೆ ಸರ್ಕಾರದ ನೀತಿ ಇದೀಗ ಭಟ್ಕಳದಲ್ಲಿ ಇರುವ ಪಾಕಿಸ್ತಾನಿ ಪ್ರಜೆಗಳಿಗೆ ಅತ್ತ ಪಾಕಿಸ್ತಾನವೂ ಇಲ್ಲ, ಇತ್ತ ಭಾರತವೂ ಇಲ್ಲ ಎನ್ನುವ ತ್ರಿಶಂಕು ಸ್ಥಿತಿಗೆ ತಳ್ಳಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.